ನೋಡಮ್ಮ. ಹಾಯ್ ಗಾಯ್ಸ್, ಮುಂದಕ್ಕೆ ಮಾತಾಡ್ತೀನಿ. BS ಯೂನಿವರ್ಸಿಟಿಗೆ ಬಂದಿದ್ದೀವಿ ಹಾಸ್ಪಿಟಲ್ಗೆ. ಏನು ಗೊತ್ತಾ, ಕೆಲಸ ಕೇಳಿದ್ದೀವಿ, ಬನ್ನಿ ಅಂತ ಹೇಳಿದ್ರೆ ಇಂಟರ್ವ್ಯೂ ಮಾಡ್ತಾರಂತೆ. ಇಂಟರ್ವ್ಯೂಗೆ ಹೋಗ್ತೀವಿ ಇವಾಗ. ನಮ್ಮ ಮುಖ ನೋಡಿದ್ರೆ ಇಂಟರ್ವ್ಯೂ ಪಾಸ್ ಆಗ್ತದೆ ಡೌಟ್ ಇದೆ. ಇವ್ನು ಪಾಸ್ ಆಗಲ್ಲ, ನಾನು ಪಾಸ್ ಆಗ್ತೀನಿ. ನೋಡಕತ್ತಿ ಬಂದು ರಿಟರ್ನ್ ಬ್ಲಾಗಲ್ಲಿ ಹೇಳ್ತೀನಿ ನಿಮಗೆ ಪಾಸ್ ಯಾರು ಪಾಸ್ ಆದ್ರೆ ಯಾರಿಲ್ಲ ಅಂತ ಹೇಳ್ತೀವಂತೆ. ನೋಡ್ಬೇಕು ಏನಾಗುತ್ತೆ ಗೊತ್ತಿಲ್ಲ. ಇಲ್ಲಿ ಪಾಸ್ ಆದರೆ ಚೆನ್ನಾಗಿರುತ್ತೆ, ಪಾಸ್ ಆಗಿಲ್ಲ ಅಂದ್ರೆ ಇಲ್ಲ. ಪಾಸ್ ಆಗಲಿಲ್ಲ ಅಂದ್ರೆ ಚೆನ್ನಾಗಿರುತ್ತೆ. ಯಾಕೆ ಬೇರೆ ಹಾಸ್ಪಿಟ್ಲಿಗೆ ಸಿಗಿ. ಇಂಟರ್ವ್ಯೂ ಕೇಳ್ತಾರೆ, ಇಂಟರ್ವ್ಯೂ ಕೇಳ್ತಾರೆ. ಏನು ಕೇಳ್ತಾರೆ ಅಂತನಾ? ಸೀರಿಯಸ್ ಎಕ್ಸಾಮ್ ಬರ್ತೀನಿ ನನಗೆ ಗೊತ್ತಿಲ್ಲ, ಇಂಟರ್ವ್ಯೂ ಮಾಡಕ್ಕೆ ಬರ್ತಿದ್ದೀನಿ. ನೀನು ಬರ್ದ ಎಕ್ಸಾಮ್? ನಾನು ಎಕ್ಸಾಮ್ ಬರ್ದಿಲ್ಲ. ಮತ್ತೆ ಮಾಡ್ದಾರ ಕಾಯಕ್ಕೆ ಹೋಗಿದ್ದ. ಆ್ಯಕ್ಚುಲಿ ಇದೆ ನೋಡ್ರಿ BS ಯೂನಿವರ್ಸಿಟಿ ಗ್ರೌಂಡ್ ಇಲ್ಲ. ಬಂದ್ಬಿಟ್ಟೈತಲ್ಲ. ಅಲ್ಲ, ನಾನು ನಿಜವಾಗ್ಲೂ ನನಗೆ ಫೋನ್ ಬರುತ್ತೆ ಅಂತಂದ್ರೆ ಅದು ಶಾಲಿನಿ ನಂಬರಿಂದ ನನಗೆ ಫೋನ್ ಬರ್ತೈತೆ. ಎಲ್ಲಿದೆ ಹೇಳು ಕರೆಕ್ಟಾಗಿ? ಅವಳ ಹಾಸ್ಪಿಟಲ್ ಎಲ್ಲಿದ್ದಾಳೆ? ಇಲ್ಲಿ ಕಾಲೇಜ್ ಬಸ್ ನಿಲ್ಸವಲ್ಲ, ಅಲ್ಲಿದ್ದೀವಿ. ಹೌದು, ಎಮರ್ಜೆನ್ಸಿ. ಇನ್ನು ಮುಂದೆ ಬರ್ಬೇಕಾ ಹಾಸ್ಪಿಟಲ್? ಇದೇನು ಮತ್ತೆ ಅದು ಹಿಂದ್ಗಡೆ ಇರೋದು ಇದಲ್ಲ, ಇದು ಕಾಲೇಜು. ಎಮರ್ಜೆನ್ಸಿ ಹತ್ರ ಇದ್ದೀವಿ. ಇದು ಕಾಲೇಜ್ ಇದು. ಕೂಕಾದ್ರೆ ಮತ್ತೆ ಬಾಯಿಲಿ ತುಮಕಿನಲ್ಲೂ ಅಂದ ಕಂಡೆನು ಮಾವನ ಮಗಳು ನನ್ನ ಮೋಹಿಸಿ ಬಂದಾಗ. ಇಲ್ಲಿ HR ಮೀಟಕ್ಕೆ ಹೋಗ್ತಿದ್ದೀವಿ. HR ನೋಡ್ಬೇಕು, ಇಲ್ಲಿದೆ ಗೊತ್ತಿಲ್ಲ. ಇವಾಗ ಬಂದಿದ್ದೀವಿ ಹಾಸ್ಪಿಟಲ್ ಒಳಗಡೆ ಡಿಸ್ಟ್ರಿಕ್ಟ್ ಇದ್ದೀವಿ. ಸುಳ್ಳು ನೋಡೋಂತೆ HR ಮೀಟಿಂಗ್ ಆಯಿತು. HR ಮೀಟ್ ಮಾಡಕ್ಕೆ ಹೋಗ್ತಾನಲ್ಲ, HR ಮೀಟ್ ಮಾಡಕ್ಕೆ ಹೋಗಿದ ತಕ್ಷಣ ಒಂದೇ ಒಂದು ಕ್ಲಿಪ್ ಆದರೂ ಹಾಕಿದ್ರೆ ಅವಾಗ ನಾನು ಹೋಗ್ಬೋದು. ಸರಿ ಹಾಕಿದ್ರೆ ಏನು ಕೊಡ್ತೀನಿ? ಹಾಕಿದ್ರೆ ಸುಮ್ಮನೆ ಏನು ಕೇಳಿದ್ರೆ ಓಕೆ ಡನ್ನ. ಈ ಥರ ಕೂತಿದ್ಯಾ ನೀನು ಇಲ್ಲಿ? ಕುತ್ಕೊಳ್ಳೋ ಜಾಗ ಇಲ್ಲ, ಅದಕ್ಕೆ ಕೆಳಗಡೆ ಅಲ್ಲೇ ಹೋಗಿ ಕೂತ್ಕೊ, ಪರವಾಗಿಲ್ಲ. ಇಲ್ಲ ಬಂದು ಕೂತಿದ್ಯಾ? ಬೇಜಾರೇನಿಲ್ಲ, ಎಲ್ಲಾದರೂ ಎಲ್ಲಿ ಕೂತ್ಕೋಬೇಕು ಅನ್ಸುತ್ತೆ. ಮತ್ತೆ ಹೇಳ್ಬೇಕು, ಏನಿಲ್ಲ, ಸೌಕರ್ ಮಂದಿ ಹೇಳ್ಬೇಕು. ಹಾರಿ ಸೌಕರ್ ಮಂದಿ, ನೀವು ಸುನೀಲ್ ಅವ್ರ ಸೌಕರ್ ಮಂದಿ. ಮತ್ತೆ ನಾವು ತುಂಬ ಸೌಕರ್ಯ ಇದೆ ಗೊತ್ತಿಲ್ಲ. ನಾವು ತುಂಬ ಬಡವರಿದ್ದೇವೆ ಗೊತ್ತಿಲ್ಲ. ಕಂಡಿದ್ದೀನಿ ಬಿಡ ಅಂದೆ. ನೀನು ನಮ್ಮನೆ ನೋಡಿದ್ಯಾ? ನೋಡಿದ್ಯಾ ತಾನೇ? ಮತ್ತೆ ನಮ್ಮೂರು ನೋಡಿದ್ಯಾ? ಹೆಂಗೈತೆ? ಅವರು ನಮ್ಮೂರು ಚೆನ್ನಾಗೈತೆ, ಮನೆ ಚೆನ್ನಾಗಿಲ್ಲ, ಓಕೆ, ಊರು ಚೆನ್ನಾಗೈತೆ. ನಿಮ್ಮೂರಲ್ಲಿ ಹುಡುಗಿರ? ನಮ್ಮೂರಲ್ಲಿ ಹುಡುಗಿರ ಇಲ್ಲ. ನೀವು ಹುಡುಗಿಯಲ್ವಾ? ನಾನೊಬ್ಳೇ ಇರೋದು, ನಾನು ನಿನ್ನ ಫ್ರೆಂಡು. ಬಿಟ್ಟು ಪಟ್ಟು ಬಂದಿರ ಅಂತ ಒಂದಿನ್ನು ಕಾಲ್ ಮಾಡಿ ಹೇಳ್ತಾರಂತೆ. ಹಿಂದೇನೈತೆ ಒಂದು ಇನ್ನೂ ಕೊಟ್ಟಿಲ್ಲ, ಹೋಗ್ಬೇಕು. ನನಗೆ ಕೊಡಲ್ಲ ಆ್ಯಕ್ಚುಲಿ, ಈ ಹಾಸ್ಪಿಟ್ಲ್ ಚೆನ್ನಾಗಿಲ್ಲ, ಅದಕ್ಕೋಸ್ಕರ ನನಗೆ ಕೊಡಲ್ಲ. ಹಂಗಂದ್ರೆ ಇಲ್ಲ, ಹಿಂಗಂದ್ರೆ ಇಲ್ಲ, ಸಾಕಾಗೈತೆ ನಮಗೆ. ಅದಕ್ಕೆ 40 ನಿಮಿಷ ಇಟ್ಟರು ಅಂದ್ರೆ ಏನು ಲೆಕ್ಕಕ್ಕೆ? ನಮಗೆ ಹೆಂಗಿರ್ಬೇಕು ಅಂತಂದ್ರೆ, ನಿಮ್ಮ ಹೆಸರೇನು, ನಿಮ್ದು ಯಾವ ಊರು, ಯಾವ ಕಾಲೇಜಲ್ಲಿ ಓದಿದ್ರಿ, ಅಷ್ಟೇ ಇಂಟರ್ವ್ಯೂ ಇರಬೇಕು. ಜಾಸ್ತಿ ಕ್ವಶನ್ ಕೇಳಿದ್ರೆ ನಮ್ಗೆ ಫಸ್ಟೇ ಆನ್ಸರ್ ಮಾಡೋಕ್ಕೆ, ಎಕ್ಸಾಮಲ್ಲಿ ಆನ್ಸರ್ ಮಾಡೋದೇ ನಮಗೆ ಕಷ್ಟ ಆಗಿರುತ್ತೆ. ಕೇಳೋ ಕ್ವಶನ್ಗೆ ನನ್ನ ಏನು ಕಾಮ್ ಮಾಡೋದು ನಿಂದಲೇ ಹೋಗಿದ್ದೀವಿ. ಕಾಲ್ ಮಾಡ್ತಾರೆ, ರಿಸ್ಯೂಮ್ ತೊಗೊಂಡಿದ್ದಾರೆ, ಕಾಲ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಏನಾಗುತ್ತೆ ಗೊತ್ತಿಲ್ಲ, ವೇಟ್ ಮಾಡಬೇಕು. ವೆಯ್ಟ್ ಮಾಡಿ ಅಂತ ಹೇಳಿದ್ದಾರೆ, ವೆಯ್ಟ್ ಮಾಡ್ತೀವಿ. ಎಲ್ಲರೂ ಕಚ್ಚಾಡ್ಕೊಂಡು ಇರಬೇಕು, ಯಾಕೆ ಸುಮ್ಮನೆ ಇರಬೇಕು? ಕಚ್ಚಾಡ್ಕೊಂಡು ನೆಮ್ಮದಿಯಾಗಿ, ಖುಷಿಯಾಗಿ, ಜಾಲಿಯಾಗಿ ಎಂಜಾಯ್ ಮಾಡಬೇಕು. ಇಷ್ಟು ಕಚ್ಚಾಡಲಿಲ್ಲ ಅಂತಂದರೆ ಮುಂದಿನ ಜನ್ಮ ನಮಗೆ ಮನುಷ್ಯ ಜನ್ಮ ಸಿಕ್ಕುತ್ತೋ ಇಲ್ವೋ ಗೊತ್ತಿಲ್ಲ. ನಾಯಿ ಜನ್ಮ ಆದರೂ ಇನ್ನೂ ಜೊತೆಗೆ ಕಚ್ಚಾಡ್ತಿರ್ತೀವಿ.
ಬೇರೆ ಇದೇನಾದರೂ ನೋಡೋಣ ಸೊಳ್ಳೆನೋ ಆಗ್ಬಿಟ್ಬಿಟ್ರೆ 3 ದಿನ ಯಾರಾದರೂ ಬಚ್ಚಾಯಿಸ್ಬೋದು. ಅದಕ್ಕೆ ಎಷ್ಟು ಹಾಸ್ಪಿಟಲ್ ಕೈ ಬೇಡ ಎಷ್ಟಾದ್ರಾಗಲಿ ಈಗಲೇ ಜಗಳ ಮಾಡ್ಕೊಂಡು ನೆಮ್ಮದಿಯಾಗಿ ಖುಷಿಯಾಗಿ ಸತ್ತೋಗ್ಬಿಟ್ಟು ಇಂಟ್ರ್ ಪಾಸ್ ಇದ್ದು ಊಟ ಮಾಡಕ್ಕೆ ಹೋಗ್ಬೇಕು. ಅದು ಊಟ ಮಾಡಕ್ಕೆ ಹೋಗ್ಬೇಕು, ಕಸ ಐತೆ. ಊಟ ಮಾಡಿಕೊಂಡು ಹಸ್ವಾಗೈತೆ, ಊಟ ಮಾಡಿಕೊಂಡು ನೋಡೋಣ ನೆಕ್ಸ್ಟ್ ನೋಡೋಣ. ಮುಂದೆ ಊಟ ಮುಗಿಸ್ಕೊಂಡು ಊಟಕ್ಕೆ ಹೋಗ್ತಾ ಇದ್ದೀವಿ. ಊಟ ಮಾಡಿಕೊಂಡು ಆಮೇಲೆ ಮೆಟ್ರೋ ಹತ್ಕೊಂಡು ಮೆಜೆಸ್ಟಿಕ್ ಹೋಗ್ಬೇಕು. ಮೆಜೆಸ್ಟಿಕ್ ಹೋಗ್ತೀವಿ. ನೋಡೋಣ ಇವತ್ತಿನ ಇಂಟರ್ವ್ಯೂ ಏನಾಗುತ್ತೆ ಅಂತ. ಆದಮೇಲೆ ಕಾಲ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಕಾಲ್ ಮಾಡಾದ್ಮೇಲೆ ಬರೋದಾ ಬೇಡವಾ ಡಿಸೈಡ್ ಮಾಡ್ತೀವಿ. ಈಗಂತೂ ಸದ್ಯಕ್ಕೆ ಊಟ ಹೆಸರು ಮೆಜೆಸ್ಟಿಕಲ್ಲಿ ಯಾರು ಊಟ ಮಾಡ್ತಾರೆ. ಮೆಜೆಸ್ಟಿಕಲ್ಲಿ ಊಟ ಚೆನ್ನಾಗಿರೋದು. ಬೆಳಗ್ಗೆ ಅಮೌಂಟು ಇಸ್ಕೋತಾರೆ, ಬಟ್ ಊಟ ಚೆನ್ನಾಗಿರಲ್ಲ. ಅದಕ್ಕೆ ಮೆಜೆಸ್ಟಿಕಲ್ಲಿ ಯಾರು ಊಟ ಮಾಡ್ತಾರೆ. ರೈಟ್ ಸೈಡ್ ಫಾರ್ಮಸಿ, ಊಟ ಮಾಡೋಕ್ಕೆ ಕೆಫೆಗೆ ಹೋಗ್ತಾ ಇದ್ದೀವಿ. ಊಟ ಮಾಡ್ತಿದ್ವಿ. ಏನೂ ಇಲ್ಲ ತಿದ್ದೋಳು ಅನ್ಬೇಕು ತಾನೆ. ಇನ್ಮೇಲೆ ಹಾಕಿದಾಗ ವೀಡಿಯೋ ಮಾಡ್ಕೊಂತೀನಿ. ಉಪ್ಪ ಇಲ್ಲ ಮನು ಇಲ್ಲ ಕುಂತೆ ಇದ ಕುಂತೆ ಚೇಂಜ್ ಇಲ್ಲ ಬಲ್ಲಿ ಒಂದು ಪ್ಲೇಟ್ ಇಟ್ಕೊ ಅಂತ ಜಾಸ್ತಿ ಆಸೆ ಯಾರು ಚಲ ಇದ್ರೆ ಹಾಕಪ್ಪ. ಹಾಸ್ಪಿಟಲ್ ಇಂಟ್ರೂ ಬದುಕಿ ಮಳೆ ಬರೋ ಥರ ಇದೆ ನೋಡಿ. ಮನೆಗೆ ಹೋಗ್ತಿದ್ರು ನೋಡಿ. ಮೆಟ್ರೋ ಸ್ಟೇಷನ್ಗೆ ಬಂದು ಇವಾಗ ಎಲೆಕ್ಟ್ರಿಸಿಟಿ ಮೆಟ್ರೋ ಸ್ಟೇಷನಿಗೆ ಈಗ ಬಂದಿದ್ದೀನಿ. ಮೆಜೆಸ್ಟಿಕ್ ಹೋಗ್ಬೇಕು. ಹೋಗ್ಬೇಕು. ನಾ ಮೆಜೆಸ್ಟಿಕ್ ಹೋಗ್ತೀನಿ. ಇವಳು ನಾನು ಮೆಜೆಸ್ಟಿಕ್ಕಿಂದ ಪಾವಗಡ ಬಸ್ ಹತ್ಕೊಂಡು ನೀವು ಹೋಗ್ಬಿಡ, ನಮ್ಮ ಮನೆ ನಾವು ಹೋಗ್ಬಿಡ್ತಾ ಊರ ಮನೆಗೆ ಇವನು ನಾಳೆ ಕಾಲೇಜ್ ಮಾಡ್ಬೇಕು ಬರ್ತೀವಿ. ನಾಳೆ ಕಾಲೇಜಿಗೆ ಬರ್ತೀನಿ. ಮತ್ತು ನಾಳೆ ಕಾಲೇಜಲ್ಲಿ ಸಿಗೋಣ. ಸರ್ ಬಾ.